ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಚಾಡ್ ಗೇಬಲ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಚಾಡ್ ಗೇಬಲ್ ಅವರೇ ಎಲ್ ಗ್ರ್ಯಾಂಡೆ ಅಮೆರಿಕಾನೋ. ಬಟ್ ಅವರಿಗೆ ಈಗ ಇಂಜುರಿ ಆಗಿರೋದ್ರಿಂದ ನಮ್ಮ ಲುಡ್ವಿಗ್ ಕೈಸರ್ ಅವರು ಎಲ್ ಗ್ರ್ಯಾಂಡೆ ಅಮೆರಿಕಾನೋ ರೀತಿ ಡಬ್ಲ್ಯೂ ಕಂಪನಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಒಂದ್ ಕಡೆ ಲುಡ್ವಿಗ್ ಕೈಸರ್ ಅವರು ಕೂಡ ಎಲ್ ಗ್ರ್ಯಾಂಡೆ ಅಮೆರಿಕಾನೋ, ಬಟ್ ಚಾಡ್ ಗೇಬಲ್ ಅವರು ಕೂಡ ಇನ್ನೊಂದ್ ಕಡೆ ಎಲ್ ಗ್ರ್ಯಾಂಡೆ ಅಮೆರಿಕಾನೋ. ಚಾಡ್ ಗೇಬಲ್ ಅವರಿಗೆ ಇಂಜುರಿ ಆದ್ಮೇಲೆ ನಮ್ಮ ಲುಡ್ವಿಗ್ ಕೈಸರ್ ಅವರು ಎಲ್ ಗ್ರ್ಯಾಂಡೆ ಅಮೆರಿಕಾನೋ ಆಗಿರೋದು. ಅಂಡ್ ರೀಸೆಂಟ್ ಆಗಿ ನಮ್ಮ ಚಾಡ್ ಗೇಬಲ್ ಅವರು ತನ್ನ ಫ್ಯಾಮಿಲಿ ಜೊತೆ ಒಂದು ಬೇಸ್ಬಾಲ್ ಗೇಮ್ ನ ನೋಡೋದಕ್ಕೆ ಬಂದಿರ್ತಾರೆ. ಅಂಡ್ ಅಲ್ಲೇ ನಮ್ಮ ಚಾಡ್ ಗೇಬಲ್ ಅವರ ಇಂಟರ್ವ್ಯೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಷ್ಟು ದಿನ ಡಬ್ಲ್ಯೂ ಟೆಲಿವಿಷನ್ ಅಲ್ಲಿ ನಾನು ಎಲ್ ಗ್ರ್ಯಾಂಡೆ ಅಮೆರಿಕಾನೋ ಅಲ್ಲ ಅಂತ ಹೇಳ್ಕೊಂಡು ತಿರುಗ್ತಿದ್ದಂತಹ ನಮ್ಮ ಚಾಡ್ ಗೇಬಲ್ ಅವರೇ ನಾನೇ ಎಲ್ ಗ್ರ್ಯಾಂಡೆ ಅಮೆರಿಕಾನೋ ಅಂತ ಹಿಂಟ್ ಕೂಡ ಕೊಟ್ಬಿಟ್ರು. ಅವ್ರೇನ್ ಹೇಳ್ತಾರೆ ಅಂದ್ರೆ, ಸದ್ಯಕ್ಕೆ ನನಗೆ ಇಂಜುರಿ ಆಗಿದೆ ಅಂಡ್ ಈ ಒಂದು ಇಂಜುರಿ ಟೈಮ್ ನ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ. ನನ್ನ ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ಸಂಡೇ ಗೇಮ್ ನ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ನನಗೆ ಇಂಜುರಿ ಆಗಿರ್ಲಿಲ್ಲ ಅಂದಿದ್ರೆ ನಾನು ನನ್ನ ಫ್ಯಾಮಿಲಿ ಜೊತೆ ಟೈಮ್ ನ ಸ್ಪೆಂಡ್ ಮಾಡೋದಕ್ಕೆ ಇಷ್ಟೊಂದು ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ತುಂಬಾನೇ ಖುಷಿ ಆಗಿದ್ದೀನಿ. ಅಂಡ್ ನಾನು ಏಪ್ರಿಲ್ ಅಲ್ಲಿ ತಾನೇ ರಸಲ್ ಮೇನಿಯಾದಲ್ಲಿ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಕಂಪೀಟ್ ಕೂಡ ಮಾಡಿದೆ. ಅಂಡ್ ಅದು ನನಗೆ ಇನ್ನೂ ಕೂಡ ಖುಷಿ ತರಿಸಿದೆ ಅಂತ ನಮ್ಮ ಚಾಡ್ ಗೇಬಲ್ ಅವರು ರಿವೀಲ್ ಮಾಡಿದ್ದಾರೆ. ಅಂಡ್ ನಿಮ್ಗೆ ಗೊತ್ತಿರಬಹುದು, ರಸಲ್ ಮೇನಿಯಾದಲ್ಲಿ ಕಂಪೀಟ್ ಮಾಡಿದ್ದು ಎಲ್ ಗ್ರ್ಯಾಂಡೆ ಅಮೆರಿಕಾನೋ. ಸೊ ಚಾಡ್ ಗೇಬಲ್ ಅವರು ನಾನು ರಸಲ್ ಮೇನಿಯಾದಲ್ಲಿ ಕಂಪೀಟ್ ಮಾಡಿದೆ ಅಂತ ಹೇಳೋದನ್ನ ನೋಡಿದ್ರೆ ಎಲ್ ಗ್ರ್ಯಾಂಡೆ ಅಮೆರಿಕಾನೋ ಚಾಡ್ ಗೇಬಲ್ ಅಂತ ಅವರೇ ರಿವೀಲ್ ಮಾಡಿದ್ದಾರೆ. ಇನ್ನು ಅವರ ರಿಕವರಿ ಟೈಮ್ ಎಷ್ಟಿದೆ ಅದ್ರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ವಿಚಾರದಲ್ಲಿ ಡಬ್ಲ್ಯೂ ಕಂಪನಿಗೆ ತುಂಬಾನೇ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಯಾಕಂದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಈಗ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಸ್ಟಕ್ ಆಗಿದ್ದಾರೆ. ಎಸ್, ಅವರು ಈಗ USA ಅಲ್ಲಿ ಇಲ್ಲ, ಬದಲಿಗೆ ಯುನೈಟೆಡ್ ಕಿಂಗ್ಡಮ್ ಅಲ್ಲೇ ಸ್ಟಕ್ ಆಗಿದ್ದಾರೆ. ರೀಸೆಂಟ್ ಆಗಿ ಅವರೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಹೇಳ್ತಾರೆ, ನಾನೀಗ ನನ್ನ ಹೋಮ್ ಗ್ರೌಂಡ್ ಅಲ್ಲಿ ಇದ್ದೀನಿ, ನಾನು USA ಅಲ್ಲಿ ಇಲ್ಲ. ಯಾಕಂದ್ರೆ ನನ್ನ ಪಾಸ್ಪೋರ್ಟು ವೀಸಾ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಬೋರ್ಡಿಂಗ್ ಪ್ರಾಬ್ಲಮ್ ಇದೆ. ಅಂಡ್ ಅದಕ್ಕೋಸ್ಕರ ನನಗೆ USA ಗೆ ಹೋಗೋದಕ್ಕೆ ಇನ್ನೂ ಕೂಡ ಪರ್ಮಿಷನ್ ಸಿಕ್ಕಿಲ್ಲ. ಬಟ್ ಈ ಒಂದು ಟೈಮ್ ಅಲ್ಲಿ ನಾನು ಸಮ್ಮರ್ ಸ್ಲಾಮ್ ನ ಮಿಸ್ ಮಾಡ್ಕೋತೀನ ಅಂತ ನೀವೇನಾದ್ರೂ ಕೇಳಿದ್ರೆ, ಆಫ್ ಕೋರ್ಸ್ ನಾನು ಮಿಸ್ ಮಾಡ್ಕೊಳೋದಿಲ್ಲ. ಇದೆಲ್ಲದೂ ಕೂಡ ಯಾವ್ದ್ರಿಂದ ಆಗ್ತಾ ಇರೋದು ಅಂತ ನನಗೆ ಗೊತ್ತು. ಇದೆಲ್ಲದಕ್ಕೂ ಕೂಡ ಕಾರಣ ಜೆಲ್ಲಿ ರೋಲ್. ಅವನು ತನ್ನ ಪವರ್ ನ ಯೂಸ್ ಮಾಡ್ಕೊಂಡು ನಾನು ಸಮ್ಮರ್ ಸ್ಲಾಮ್ ಗೆ ಬರಬಾರ್ದು ಅಂತ ನನ್ನನ್ನ ಇಲ್ಲೇ ಉಳ್ಕೊಳ್ಳೋ ರೀತಿ ಮಾಡಿದಾನೆ. ಅಂಡ್ ನನ್ನ ಸಮ್ಮರ್ ಸ್ಲಾಮ್ ನ ಟ್ರೈನಿಂಗ್ ಕ್ಯಾಂಪ್ ನು ಕೂಡ ಅವನು ಹಾಳು ಮಾಡಿದ್ದಾನೆ. ಏನೇ ಆಗ್ಲಿ ಸಮ್ಮರ್ ಸ್ಲಾಮ್ ಗೆ ನಾನಂತೂ ಬಂದೇ ಬರ್ತೀನಿ. ಅಂಡ್ ಜೆಲ್ಲಿ ರೋಲ್ ನ ನಾಯಿ ಹೊಡೆದಂಗೆ ಹೊಡೆದೇ ಹೊಡಿತೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಿಳಿಸಿದ್ದಾರೆ. ಬೇಸಿಕಲಿ ಅವರ ಬೋರ್ಡಿಂಗ್ ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಅವರು UK ಯಲ್ಲೇ ಸ್ಟಕ್ ಆಗಿದ್ದಾರೆ. ಬಟ್ ಇದನ್ನು ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸ್ಟೋರಿ ಲೈನ್ ನಲ್ಲಿ ಇನ್ವಾಲ್ವ್ ಮಾಡಿ ಜೆಲ್ಲಿ ರೋಲ್ ಅವರ ಕಾರಣದಿಂದ ನಾನು ಇಲ್ಲಿ ಸ್ಟಕ್ ಆಗಿದ್ದೀನಿ ಅಂಡ್ ಜೆಲ್ಲಿ ರೋಲ್ ಅವರ ಕಾರಣ ನಾನು ಸಮ್ಮರ್ ಸ್ಲಾಮ್ ನ ಟ್ರೈನಿಂಗ್ ಕ್ಯಾಂಪ್ ನ ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಡಬ್ಲ್ಯೂ ಕಂಪನಿಗೆ ಈಗ ಒಂದು ದೊಡ್ಡ ತೊಂದರೆ ಎದುರಾಗಿದೆ. ಆ ತೊಂದರೆ ಏನಪ್ಪಾ ಅಂದ್ರೆ, ಸಮ್ಮರ್ ಸ್ಲಾಮ್ ಇನ್ನೇನು ಒಂದು ವಾರ ಮಾತ್ರ ಬಾಕಿ ಇರೋದು. ಅಷ್ಟೊತ್ತಿಗೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಅವರು USA ಗೆ ಕರ್ಕೊಂಡು ಬರಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಮ್ಮರ್ ಸ್ಲಾಮ್ ನ ಮೈನ್ ಇವೆಂಟ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನೈಟ್ 1 ನ ಸಮ್ಮರ್ ಸ್ಲಾಮ್ ಅಲ್ಲಿ ಯಾವ ಮ್ಯಾಚ್ ಮೈನ್ ಇವೆಂಟ್ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಡಬ್ಲ್ಯೂ ಅವರು ತನ್ನ ಅಫಿಷಿಯಲ್ ವೆಬ್ಸೈಟ್ ನ ಬ್ಯಾನರ್ ಅಲ್ಲಿ ಸಮ್ಮರ್ ಸ್ಲಾಮ್ ನ ನೈಟ್ 1 ನ ರೋಮನ್ ರೈನ್ಸ್ ಅಂಡ್ ಜೇ ಉಸೋ ವರ್ಸಸ್ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಟ್ಯಾಗ್ ಟೀಮ್ ಮುಖಾಂತರ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಇದ್ರ ಪ್ರಕಾರ ಈ ಒಂದು ಮ್ಯಾಚ್ ನಮಗೆ ಸಮ್ಮರ್ ಸ್ಲಾಮ್ ನೈಟ್ 1 ನ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ರೂಮರ್ಸ್ ಗಳು ಕೂಡ ಬರ್ತಾ ಇದೆ. ಅಂಡ್ ಇದರಿಂದ ಡಬ್ಲ್ಯೂ ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ನೀವ್ ಯಾಕೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಮೈನ್ ಇವೆಂಟ್ ಅಲ್ಲಿ ಆಗ್ತಾ ಇದ್ದೀರಾ? CM ಪಂಕ್ ಹಾಗೆ ಗಂತರ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಆ ಒಂದು ಮ್ಯಾಚ್ ನ ಯಾಕೆ ಮೈನ್ ಇವೆಂಟ್ ಗೆ ಆಗ್ತಾ ಇಲ್ಲ ಅಂತ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಅಂಡ್ ಇನ್ನೊಂದ್ ಕಡೆ ರೋಮನ್ ರೈನ್ಸ್ ಅವರು ಇದಾರೆ ಅಂದ್ರೆ ಆ ಒಂದು ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ಇರಬೇಕು ಅಂತ ರೋಮನ್ ರೈನ್ಸ್ ಅವರ ಫ್ಯಾನ್ಸ್ ಗಳೆಲ್ಲ ಅವರಿಗೆ ಬೈತಾ ಇದ್ದಾರೆ. ಸದ್ಯಕ್ಕೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಂತೂ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಏನೇ ಆಗ್ಲಿ ಗೈಸ್, ಯಾವುದೇ ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಲಿ, ಆ ಒಂದು ಮೈನ್ ಇವೆಂಟ್ ಅಲ್ಲಿ ಡಬ್ಲ್ಯೂ ಅವರು ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿ ಪ್ಲಾನ್ ಮಾಡಿರ್ತಾರೆ ಅಂತ. ಇಲ್ಲಿ ನಮ್ಗೆ ಏನಾದ್ರೂ ರೋಮನ್ ರೈನ್ಸ್ ಅಂಡ್ ಜೇ ಉಸೋ ವರ್ಸಸ್ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಟ್ಯಾಗ್ ಟೀಮ್ ಮ್ಯಾಚ್ ಏನಾದ್ರೂ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕರೆ ಅಲ್ಲೂ ಕೂಡ ಏನೋ ಒಂದು ಮಿಸ್ಟೀರಿಯಸ್ ವಿಚಾರನ ಡಬ್ಲ್ಯೂ ಅವರು ಪ್ಲಾನ್ ಮಾಡೇ ಇರ್ತಾರೆ. ಕಾದ್ ನೋಡೋಣ ಇನ್ನೇನು ಒಂದು ವಾರ ಯಾವ ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ಆಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ಲಿಟರಲಿ ಗೈಸ್, ಬ್ರಾಕ್ ಲೆಸ್ನರ್ ಅವರು ಇಲ್ಲ ಅಂದ್ರೆ ಡಬ್ಲ್ಯೂ ಕಂಪನಿ ನಡೆಯೋದೇ ಇಲ್ಲ ಅನ್ಕೋತೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಸದ್ಯಕ್ಕೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಅಲಿಗೇಷನ್ ಇಂದ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಇದ್ದಾರೆ. ಅಂಡ್ ರೀಸೆಂಟ್ ಆಗಿ ಡಬ್ಲ್ಯೂ ಅವರು 25 ಗ್ರೇಟೆಸ್ಟ್ ಸಮ್ಮರ್ ಸ್ಲಾಮ್ ಮ್ಯಾಚಸ್ ಎವರ್ ಅನ್ನೋ ಒಂದು ಲಿಸ್ಟ್ ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಅಂಡ್ ಅದರಲ್ಲಿ ಮತ್ತೊಮ್ಮೆ ನಮ್ಮ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಬಂದಿದೆ. ಎಸ್, 4ನೇ ಸ್ಥಾನದಲ್ಲಿ ಬ್ರಾಕ್ ಲೆಸ್ನರ್ ಹಾಗೆ CM ಪಂಕ್ ಅವರ ಸಮ್ಮರ್ ಸ್ಲಾಮ್ ಮ್ಯಾಚ್ ಇದೆ. ಅಂಡ್ ಇದ್ರ ಪ್ರಕಾರ ಈ ಒಂದು 25 ಗ್ರೇಟೆಸ್ಟ್ ಸಮ್ಮರ್ ಸ್ಲಾಮ್ ಮ್ಯಾಚಸ್ ಎವರ್ ಅನ್ನೋ ಒಂದು ಲಿಸ್ಟ್ ಅಲ್ಲಿ ಈಗಾಗಲೇ 7 ಮ್ಯಾಚಸ್ ಗಳು ಬ್ರಾಕ್ ಲೆಸ್ನರ್ ಅವ್ರದ್ದೇ
ಇನ್ಕ್ಲೂಡ್ ಆಗಿದೆ ಅಂಡ್ ಇನ್ನು ಕೂಡ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಬರುತ್ತೆ. ಇನ್ನು 3 ಮ್ಯಾಚ್ ಬಾಕಿ ಇರೋದ್ರಿಂದ ಐ ಥಿಂಕ್ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಮ್ಯಾಚ್ ಅದು ಕೂಡ ಇನ್ಕ್ಲೂಡ್ ಆಗುತ್ತೆ ಅನ್ಕೋತೀನಿ, ಆಗ್ಲೇಬೇಕು. ಸೊ ಗಾಯ್ಸ್, ಬ್ರಾಕ್ ಲೆಸ್ನರ್ ಅವರು ಮಿಸ್ಟರ್ ಸಮ್ಮರ್ ಸ್ಲಾಮ್ ಆಗಿದ್ದಾರೆ ಈ ಒಂದು ಲಿಸ್ಟ್ ಪ್ರಕಾರ ಡಬ್ಲ್ಯೂ ಅವರೇ ತಿಳಿಸ್ತಾ ಇದ್ದಾರೆ. ಅಂಡ್ ಲೈಟ್ ಆಗಿ ಎಲ್ಲ ಅನ್ನಿಸ್ತಾ ಇದೆ, ರೂಮರ್ಸ್ ಗಳು ಬರ್ತಾ ಇದೆ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಜಾಸ್ತಿ ಹೋಪ್ ಇಟ್ಕೋಬೇಡಿ ಗಾಯ್ಸ್, ಬಂದ್ರೆ ಮಾತ್ರ ನಿಜವಾಗ್ಲೂ ಸಿಕ್ಕಾಪಟ್ಟೆ ಶಾಕ್ ಆಗಿರುತ್ತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರೋ ಬಗ್ಗೆ. ನಾಳೆ ಮಂಡೇ ನೈಟ್ ರೋ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ, ಯಾಕಂದ್ರೆ ನಾಳೆ ಮಂಡೇ ನೈಟ್ ರೋ ಗೋ ಹೋಮ್ ಎಡಿಷನ್ ಫಾರ್ ಸಮ್ಮರ್ ಸ್ಲಾಮ್ ಅಂತಾನೆ ಹೇಳ್ಬಹುದು. ಸೊ ಸಮ್ಮರ್ ಸ್ಲಾಮ್ ಗೆ ಮಂಡೇ ನೈಟ್ ರೋ ಕಡೆಯಿಂದ ಎಷ್ಟು ಹೈಪ್ ಬಿಲ್ಡ್ ಅಪ್ ಮಾಡೋದಕ್ಕೆ ಸಾಧ್ಯನೋ ಅದನ್ನ ಬಿಲ್ಡ್ ಮಾಡೋದಕ್ಕೆ ಉಳಿದಿರೋದು ನಾಳೆ ಮಂಡೇ ನೈಟ್ ರೋ ಮಾತ್ರ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ನಾಳೆ ಮಂಡೇ ನೈಟ್ ರೋ ನ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ರೀತಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಗಂತರ್ ಹಾಗೆ ಸಿಎಂ ಪಾಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗ್ತಾ ಇದೆ. ಅವರಿಬ್ಬರ ಫೇಸ್ ಆಫ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಾಳೆ ಮಂಡೇ ನೈಟ್ ರೋ ಗೆ ಅನೌನ್ಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ ಗೈಸ್, ಜೇ ಉಸೋ ವರ್ಸಸ್ ಬ್ರಾನ್ಸನ್ ರೀಡ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಾಳೆ ಮಂಡೇ ನೈಟ್ ರೋ ಗೆ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಈ ಕಡೆ ಜೇ ಉಸೋ ಅವರು ತನ್ನ ಸಮ್ಮರ್ ಸ್ಲಾಮ್ ಅಪೋನೆಂಟ್ ಆದಂತಹ ಬ್ರಾನ್ಸನ್ ರೀಡ್ ಅವರನ್ನ ಫೇಸ್ ಮಾಡ್ತಾ ಇದ್ದಾರೆ ರಿಂಗ್ ಸೈಡ್ ಅಲ್ಲಿ. ಆಫ್ ಕೋರ್ಸ್ ನಮ್ಮ ಪಾಲಿಮೆನ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಕೂಡ ಇರ್ತಾರೆ. ಜೇ ಉಸೋ ಅವರ ಸೈಡ್ ಕೂಡ ಯಾರಾದ್ರೂ ಇರ್ಬೇಕಲ್ಲ, ಅದಕ್ಕೋಸ್ಕರನೇ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಕೂಡ ನಾಳೆ ಮಂಡೇ ನೈಟ್ ರೋ ಅಲ್ಲಿ ಇರ್ತಾರೆ. ಅಂಡ್ ಪ್ರಾಬಬ್ಲಿ ಈ ಒಂದು ಮ್ಯಾಚ್ ರಿಲೇಟೆಡ್ ಆಗಿ ಅವರ ಸೆಗ್ಮೆಂಟ್ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ ರೋಮನ್ ರೈನ್ಸ್ ಅವರು ನಮಗೆ 100% ನಾಳೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಷ್ಟೇ ಅಲ್ಲ, ಜಡ್ಜ್ಮೆಂಟ್ ಡೇ ವರ್ಸಸ್ LWO ನಡುವೆ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ ಗಾಯ್ಸ್, ಡಬ್ಲ್ಯೂ ಅವರು ಒಂದು 8 ವಿಮೆನ್ ಟ್ಯಾಗ್ ಟೀಮ್ ಮ್ಯಾಚ್ ನ ಕೂಡ ಅಫಿಷಿಯಲ್ ಆಗಿ ಮಂಡೇ ನೈಟ್ ರೋ ಗೆ ಕನ್ಫರ್ಮ್ ಮಾಡಿದ್ದಾರೆ. ರಿಯಾ ರಿಪ್ಲಿ, ಇಯೋ ಸ್ಕೈ, ಸ್ಟೆಫನಿ ವೆಕ್ಯಾರ್ ಅಂಡ್ ನಿಕ್ಕಿ ಬೆಲ್ಲಾ ವರ್ಸಸ್ ನಯೋಮಿ, ಚೆಲ್ಸಿಯಾ ಗ್ರೀನ್, ಪೈಪರ್ ನೆವಿನ್ ಅಂಡ್ ಆಲ್ಬಾ ಫೈರ್ ಅವರ ನಡುವೆ ಈ ಒಂದು ಮ್ಯಾಚ್ ಕೂಡ ನಾಳೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನಾಳೆ ಮಂಡೇ ನೈಟ್ ರೋ ಮಾತ್ರ ಫುಲ್ ಸ್ಟ್ಯಾಕ್ಡ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಮಿಸ್ ಮಾಡ್ಕೊಂಡ್ರು ಕೂಡ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.